ಸುಟ್ಟಿದಂಥದ್ದು 30 ಟ್ರ್ಯಾಕ್ಟರ್ಗಳು ಪೂರ ಸುಟ್ಟ ಹೋಗ್ಯಾವು. ಅವ್ರು ನೋಡ್ಬೋದು ರೈತರ ಆಕ್ರೋಶ ಯಾವ ರೀತಿ ಐತಿ ಅಂತ ಅಂದ್ರೆ ಒಬ್ಬೊಬ್ರು ಹೋಗಿ ಗಟ್ರದಾಗೂ ಕೆಡವ್ಯಾರ. ಮತ್ತು ಸರಿಸುಮಾರು 6 ಗಂಟೆಗೆ ಆದಂಥ ಘಟನೆ ಇದೆ. ಗಾಯ್ಸ್ ವೆಲ್ಕಮ್ ಟು ದ ಮೈ ನ್ಯೂ ಬ್ಲಾಗ್. ಈ ಬ್ಲಾಗ್ ಒಂದು ಸ್ವಲ್ಪ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ. ಯಾಕಪ್ಪ ಅಂದ್ರೆ ನಿನ್ನೆ ಸತತವಾಗಿ ಒಂದು 15 ದಿನ ಆತ ನಮ್ಮ ರೈತರೀಗ ಹೋರಾಟ ಮಾಡಾಕತ್ತಿ. ಅದು ಗುರ್ಲಾಪುರ ಕ್ರಾಸ್ದಿಂದ ಶುರುವಾಗಿ ಈಗ ಮುಧೋಳಕ್ಕೆ ಬಂದೈತಿ. ಮುಧೋಳದಾಗೂ ಸಿಕ್ಕಾಪಟ್ಟಿ ಎಲ್ಲ ಅಂದ್ರೆ ಯಾವ್ಯಾವ ಹಳ್ಳಿ ಬರ್ತಾವಲ್ಲ ಎಲ್ಲ ಕಡೆ ರೈತರ ಫುಲ್ ಸ್ಟ್ರೈಕ್ ನಡೆದೈತಿ. ಯಾವ ದಾರಿನೂ ಚಲೋ ಇಲ್ಲ. ಈಗ ಆಲ್ಮೋಸ್ಟ್ ಯಾವ್ಯಾವ ದೊಡ್ಡ ದಾರಿ ಇದಾವಲ್ಲ ಹೈವೇ ಹಿಡಿದು ಎಲ್ಲ ಬಂದದಾವು. ಈಗ ನಿನ್ನೆ ನಡೆದಂಥ ಒಂದು ಘಟನೆ ಐತ್ಲೆ ಎಲ್ಲರಿಗೂ ಮನಸ್ಸಿಗೆ ಒಂಥರ ತ್ರಾಸ ಆಗೈತಿ. ಯಾಕಪ್ಪ ಅಂದ್ರೆ ರೈತರಿಂದನ ರೈತರಿಗೆ ನುಕ್ಸಾನ ಆಗುವಂಥ ಒಂದು ಪರಿಸ್ಥಿತಿ ನಿನ್ನೆ ನಮ್ಮ ಮುಧೋಳ ಸಮೀಪ ಇರುವ ಒಂದು ಸೈದಾಪುರದಾಗ ಆಯ್ತು. ಯಾಕಪ್ಪ ಅಂದ್ರೆ ಅಲ್ಲಿ ಟ್ರ್ಯಾಕ್ಟರ್ಗಳಿಗೆ ಸಿಕ್ಕಾಪಟ್ಟಿ ಬೆಂಕಿ ಹಚ್ಚಿಬಿಟ್ರ. ಹಚ್ಚಬಾರ್ದಾಗಿತ್ತು. 200 ಸರಿಸುಮಾರು 200 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಾರ. ಅದು ರೈತರು ಅವ್ರು ಫ್ಯಾಕ್ಟ್ರಿಯವ್ರು ಹೊತ್ಕೊಂಡ್ರೆ ಒಂದು ಸ್ವಲ್ಪ ಏನೋ ಬಗೆಹರಿತೈತಿ. ಬಟ್ ರೈತರಿಗೆ ಹೊರಿಸ್ಬಿಟ್ರಂದ್ರೆ ಈ ರೈತರಿಂದ ರೈತರಿಗೆ ತ್ರಾಸ. ಹಿಂಗಾಗಿ ನಿನ್ನೆ ಇದು ಆಗಬಾರ್ದಾಗಿತ್ತು. ಈಗ ಯಾಕಂದ್ರೆ ರೈತರು ಹಿಡ್ದಿನ ಏನು ಮಾಡ್ಯಾರ, ಶಾಂತತೆಯಿಂದ ಹೋರಾಟ ಮಾಡ್ಯಾರ. ಶಾಂತತೆಯಿಂದನ ಒಂದು ಸ್ವಲ್ಪ ಏನೋ ಕಾರ್ಖಾನೆ ಮಾಲಕರ ಜೊತೆ ಮಾತಾಡಿ ಬಗೆಹರಿಸ್ಬೇಕಾಗಿತ್ತು. ನಿನ್ನೆ ಏನೋ ಒಂದು ದುರಾದೃಷ್ಟ ರೈತರ ಈ ಒಂದು ಕೆಲಸಕ್ಕೆ ಕೈ ಹಾಕ್ಯಾರ. ಮತ್ತು ಬಟ್ ಅದ್ರಾಗೂ ಸ್ವಲ್ಪ ಜನ ಏನು ಹೇಳ್ತಾರ, ರೈತರು ಮಾಡಿಲ್ರಿ ಇದನ್ನ ಗೇಡಿಗಳು ಮಾಡ್ಯಾರ ಅಂತೇಳಿ ಒಂದು ಸ್ವಲ್ಪ ಆರೋಪ ಮಾಡತ್ತಾರ. ಅಲ್ಲಿದ್ರು ಅಂತ ಎಲ್ಲ ಟ್ರ್ಯಾಕ್ಟರ್ ಡ್ರೈವರ್ಗಳು ಹೇಳೋ ರೀತಿ ಅಂದ್ರೆ ರೈತರ ಬಂದಾರ, ಒಂದು 1000 ಮಂದಿ ಬಂದ ಕಲ್ಲು ಒಗಿದು ಬಡಿದು ಮಾಡಿ ಕೇಸಿಂದ ಟ್ರ್ಯಾಕ್ಟರ್ಗಳಿಗೆ ಉರಿ ಹಚ್ಚಾರ ಅನ್ನೋದ ಒಂದು ಅವರ ಆಕ್ರೋಶ ಆಗೈತಿ. ಈಗ ಅಲ್ಲಿಯೂ ಎಲ್ಲ ನಿಮ್ಗೆ ಸಂಪೂರ್ಣವಾದ ಕ್ಲಿಪ್ಗಳನ್ನ ಹಾಕ್ತಾನಂತ ನೋಡ್ರಿ ಯಾವ್ಯಾವ ರೀತಿ ಆಗೈತೆ ಅಂತ. ನಿನ್ನೆ ಇದು ಆಗಬಾರ್ದಾಗಿತ್ತು, ಏನೋ ನಡೆದೋಗೈತಿ. ಈಗ ಅದರದ ಪರಿಹಾರ ಏನೈತಿ ಇನ್ನು ಯಾರಿಗೂ ಗೊತ್ತಿಲ್ಲ. ಬಟ್ ಇದ್ರೊಳಗೆ ಯಾರು ತಪ್ಪ ಯಾರ್ದು ಸರಿ ಅನ್ನೋದು ನಮಗೂ ಅಷ್ಟು ಸಲ ಆಲ್ಮೋಸ್ಟ್ ಗೊತ್ತಿಲ್ಲ. ಬಟ್ ನಿಮಗೇನರ ಯಾರ್ದು ತಪ್ಪ ಯಾರ್ದು ಸರಿ ಅನ್ನೋದು ಗೊತ್ತಿತ್ತಂದ್ರೆ ಕಾಮೆಂಟ್ ಮಾಡಿರಿ. ಈಗ ಆ ಕ್ಲಿಪ್ಗಳನ್ನ ಹಾಕ್ತಾನಂತ ನೋಡ್ಕೊಂಡು ಪೊಲೀಸ್ ಗಾಡಿ ಈಚೆ ಕಡೆ ನಮ್ಮ ಜನ ನಿಂತಿತ್ತು, ಆಚೆ ಕಡೆ ಮಕ್ಕಳು ಎಲ್ಲ ಒಂದು 200 ಮಂದಿನ ಅವ್ರು ಕರೆಸಿ ನಿಲ್ಲಿಸಿದ್ರು. SP ಅವ್ರು ಮುಂದೆ ಇರಾಕಲೆ ಅವ್ರ ಕಲ್ ತಗೊಂಡೆಲ್ಲ ನಮ್ಮ ಮಂದಿಗೆ ಒಗದಿಕಾರ ಪೊಲೀಸ್ ಅವ್ರಿಗೂ ಪೇಟ ಹತ್ತೈತಿ. ಅವ್ರ ಕಲ್ಲು ಒಗ್ಯಾರ ನಮ್ಮ ಮಂದಿ ಗಾಡಿ ಓಡಿ ಬತ್ತ. ನಾವಲ್ಲಿ ಬರಾಕ್ತಿದ್ವು, ಇದರಿಗೆ ಓಡಿ ಬತ್ತ ನಮ್ಮ ಮಂದಿ ಟ್ರ್ಯಾಕ್ಟರ್ ಸಹಿತ ಕಲ್ಲು ಹೋಗದೆ ಎಲ್ಲ ತಿರ್ಗಾರ ಕಡೆ ನಮ್ಮ ಮಂದಿ ಕೆನಾಡ ಅಂತೇಳಿ ಹೋಗ್ಬೇಕಂತೇಳಿ ಅನ್ಕೊಡ್ದ. SP ಅವ್ರಿಗೆ ಪೊಲೀಸರಿಗೆ ಎಲ್ಲರಿಗೂ ಕಲ್ಲು ಹೋಗ ತಿರ್ಗಾರ. ಈಗ ಅಲ್ಲಿ ರೈತರು ಯಾರು ಒಳಗಡೆ ಹೋಗಿಲ್ಲ ಸರ್? ನಿಮ್ಮ ರೈತರೆಲ್ಲ ಇಲ್ಲೇ ಇದ್ರು. ಪೊಲೀಸರು ನಮ್ಮ ರೈತರು ಕೂಡೇ ಅದಾರ. ಅಲ್ಲಿ ಪೊಲೀಸ್ ವ್ಯಾನಿಗೂ ಕಲ್ಲು ಹೋಗದಾರು, ಮುಂದೆ ಪೊಲೀಸರಿಗೂ ಕಲ್ಲು ಹೋಗದಾರು, ನಮ್ಮ ಮಂದಿಗೂ ಕಲ್ಲು ಹೋಗದಾರು. ಅಂದ್ರೆ ಇದನ್ನ ಕಾರ್ಖಾನೆಯವರೇ ಮಾಡಿ ರೈತರ ಮೇಲೆ ಹಾಕುವಂತದ್ದು. ಅಲ್ಲಿ ಮತ್ತೆ ಕಾರ್ಖಾನೆಯವರ ಮಂದಿನರ್ಲಿ ಅದು. ಮತ್ತೆ ಅಲ್ಲಿ 200 ಮಂದಿಗಿಂತ ಹೆಚ್ಚಲ್ಲಿ ನಮ್ಮ ಜನರ ಇದ್ರಿಗೆ ಬಂದಾರಂದ್ರ ಮತ್ತೆ ಅವ್ರು ಕಾರ್ಖಾನೆಯವ್ರ ಮಂದಿನ ಅವರು. ಈಗ ಏನ್ ಮುಂದೆ ಏನ್ ನಿಮ್ದು ಆಗ್ರಹ ಸರ್? ಈಗ ಮುಂದೆ ಏನ್ ಆಗ್ರಹ, ನಾವು ಬಾಕಿ ಕೇಳೋ ಸಲುವಾಗಿ ಬಂದಿದ್ವಿ. ನೋಡ್ಬೋದು ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಮತ್ತು ಡಬ್ಬಿಗೂ ಬೆಂಕಿ ಹಚ್ಚಾರ. ಕಬ್ಬುಗಳಂತೂ ಸತ್ಯನಾಶ ಆಗಿ ಹೋದ್ರಿ. ಇಲ್ಲಿ ಕಳಿಸಿದಂಥವ್ರು ಯಾರೂ ಇಲ್ಲ, ಎಲ್ಲ ನಮ್ಮ ರೈತರನ್ನ. ಅಂದ್ರೆ ರೈತರೂ ಬೆಂಕಿ ಹಚ್ಚಿಲ್ಲ ಅಂತ ಹೇಳ್ತಾರೆ. ಮತ್ತು ಕಾರ್ಖಾನೆಯವರು 200 ಜನನ ಕರೆಸಿಕಿಸಿಂದ ಬೆಂಕಿ ಹಚ್ಚಿನಂತೆ ಅವ್ರು ಹೇಳ್ತಾರೆ. ನಮ್ಮ ರೈತರ ಶಾಂತತೆಯಿಂದ ಹೋರಾಟ ಮಾಡಬೇಕಾಗಿತ್ತು. ಅಲ್ಲೇ ಒಂದು ಸ್ವಲ್ಪ ತಪ್ಪೈತದ. ಅಂದ್ರೆ 3 ಗಂಟೆ ತನಕ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ರತ್ತ. 3 ಗಂಟೆ ನಂತರ ಆದಂಥ ಘಟನೆ ಇದೆ. ಸರಿಸುಮಾರು 6 ಗಂಟೆಗೆ ಆದಂಥ ಘಟನೆ ಇದೆ. ನೋಡ್ಬೋದು ನೀವು, ಎಲ್ಲ ಒಂದು ಟ್ರ್ಯಾಕ್ಟರ್ನ ಹಿಡಿದು ಎಲ್ಲ ಒಂದು ಡಬ್ಬಿ ಕಬ್ಬ ಏನೂ ಬಿಟ್ಟಿಲ್ರಿ, ಎಲ್ಲದಕ್ಕೂ ಉರಿ ಹೆಚ್ಚಾರ. ಅಂದ್ರೆ ರೈತರು ಹೇಳೋ ಪ್ರಕಾರ ಅಂದ್ರೆ ಕಿಡಿಗೇಡುಗಳು ಅಂದ್ರೆ ಕಾರ್ಖಾನೆ ಮಾಲಕರು ಕಳಿಸಿದಂಥ ಕಿಡಿಗೇಡುಗಳು ಇದಕ್ಕೆ ಬೆಂಕಿ ಹಚ್ಚಾರ ಅಂತೇಳಿ ಅವ್ರು ನೋಡ್ಬೋದು. ರೈತರ ಆಕ್ರೋಶ ಯಾವ ರೀತಿ ಐತಿ ಅಂತ ಅಂದ್ರೆ ಒಂದು ತುಂಬಿದ ಲೋಡನ್ನು ಯಾವ ರೀತಿ ಕೆಡವಾತಾರ ಅಂತೇಳಿ ನೋಡ್ಬೋದು ನೀವು. ಈ ರೀತಿ ಮಾಡೋದು ಸರಿ ಅಲ್ರಿ. ಯಾಕಪ್ಪ ಅಂದ್ರೆ ಒಬ್ಬ ರೈತ ಬೆಳೆದ ಕಷ್ಟಪಟ್ಟ ಅದನ್ನು ಬೆಳೆಸಿ ಕಾರ್ಖಾನೆಗೆ ಯಾಕೆ ಕಳಿಸಿರ್ತಾನಪ್ಪ ಅಂದ್ರೆ ಇಕ್ಕಟ್ಟ ನಮ್ಮದು ತೂಕ ಬರಂಗಿಲ್ಲ ಅಂತೇಳಿ ಅದಕ್ಕಾಗಿ ಜಲ್ದಿ ಸ್ವಲ್ಪ ಕಳಿಸಿರ್ತಾನೆ. ಬಟ್ ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಅದು ಯಾವ ರೀತಿ ತೊಂದರೆ ಆಗೈತೆ ಅನ್ನೋದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ನಿಮಗೇನಾರ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ಎಷ್ಟೋ ಜನ ತಮ್ಮ ಗಾಡಿಗಳನ್ನಾದರೂ ಉಳಿಸೋಬೇಕಂತೇಳಿ ಭಾಳಷ್ಟು ಪ್ರಯತ್ನ ಪಟ್ಟಾರ, ಆದ್ರೂ ಅದು ಯಶಸ್ವಿ ಆಗಿಲ್ಲ. ಆದ್ರೂ ನೋಡ್ಬೋದು ನೀವು ಈಗ ಕಾಣತಿರೋದು ಒಂದು ಟ್ರ್ಯಾಕ್ಟರ್ನ ತಗೊಂಡು ಸ್ಪೀಡ್ಲಿ ಹೊಂಟಾರ. ಬಟ್ ಎಷ್ಟೋ ಜನಕ್ಕೆ ತೊಂದರೆ ಆಗೈತದ. ಒಬ್ಬೊಬ್ಬರು ಟ್ರ್ಯಾಕ್ಟರ್ ಚಾಲೂ ಮಾಡಿ ಹಂಗೆ ಕೈಯೇ ಬಿಟ್ಟಾರ, ಒಬ್ಬೊಬ್ರು ಹೋಗಿ ಗಟ್ರದಾಗೂ ಕೆಡವ್ಯಾರ. ಮತ್ತು ಒಂದೊಂದು ಸರಿ ಸುಮಾರು ಒಂದು 90 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಾರ. ಲೋಡ್ಗಳು ಅಂದ್ರೂ 200 ಲೋಡ್ಗಳಿಗೆ ಬೆಂಕಿ ಹಚ್ಚಾರ. ಅದ್ರೊಳಗೆ ಸುಟ್ಟಿದಂಥದ್ದು 30 ಟ್ರ್ಯಾಕ್ಟರ್ಗಳು ಪೂರ ಸುಟ್ಟ ಹೋಗ್ಯಾವು.